ಚುನಾವಣೆ ಸಮೀಪಿಸ್ತಾ ಇದೆ. ರಾಜ್ಯ ಕೇಂದ್ರ ನಾಯಕರುಗಳು ಕಣಕ್ಕೆ ಅಖಾಡಕ್ಕೆ ಇಳಿತಾ ಇದ್ದಾರೆ. ಮತದಾರನ ಸೆಳೆಯಲು ನಾನಾ ಪ್ರಯತ್ನ ಮಾಡ್ತಾ ಇದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ಹೆಚ್ಚು ಮತದಾರನ ಸೆಳೆಯಲು ಕರ್ನಾಟಕದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರಚಾರಕ್ಕೆ ಮುಂದಾಗಿದ್ದಾರೆ. ಮುಂಬರುವ ಲೋಕಸಭಾ ಚುನಾವಣೆಗೆ ಪಕ್ಷದ ಪ್ರಚಾರಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕಕ್ಕೆ ಆಗಮಿಸ್ತಾ ಇದ್ದಾರೆ. ಮುಂದಿನ 8 ದಿನಗಳಲ್ಲಿ 4 ರ್ಯಾಲಿ ನಡೆಸುವ ನಿರೀಕ್ಷೆ ಇದೆ. ಅವರು ಮಾರ್ಚ್ 15 ಕೋಲಾರಕ್ಕೆ, ಮಾರ್ಚ್ 17 ಶಿವಮೊಗ್ಗಕ್ಕೆ, ಮಾರ್ಚ್ 18 ಬೀದರ್ಗೆ ಮತ್ತು ಮಾರ್ಚ್ ಧಾರವಾಡಕ್ಕೆ, ಮಾರ್ಚ್ 19 ಧಾರವಾಡಕ್ಕೆ 4 ಬಾರಿ ಬರ್ತಾರೆ ಬ್ಯಾಕ್ ಟು ಬ್ಯಾಕ್. ಮಾರ್ಚ್ 19 ನೋಡಿ, 15 ಕೋಲಾರ, 17 ಶಿವಮೊಗ್ಗ, 18 ಬೀದರ್, ಒಂದು ದಿವಸ ಗ್ಯಾಪ್, 15 ಒಂದು ಗ್ಯಾಪು, 17, 18, 19 ಬರ್ತಾ ಇದ್ದಾರೆ. BSY ಮಾತಾಡಿದ್ದಾರೆ ಇದರ ಬಗ್ಗೆ, ಕೇಳಿಸ್ಕೊಳ್ಳಿ. ಪ್ರಧಾನಿ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಪ್ರವಾಸ ಸಹ ನಿಶ್ಚಯ ಆಗಿದೆ. ಶಿವಮೊಗ್ಗಕ್ಕೂ ಬರ್ತಾ ಇದ್ದಾರೆ. ಎಲ್ಲ ಕಡೆ ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿಸೋ ಕಡೆ ಯೋಚನೆ ಮಾಡ್ತಾ ಇದ್ದೀವಿ. ನನಗನ್ಸುತ್ತೆ ನಾವು 28ರಲ್ಲಿ 25 ಗೆಲ್ತೇವೆ ಅಂತ ಅವತ್ತಿಂದ ಇವತ್ತುವರೆಗೂ ಹೇಳ್ತಾ ಇದ್ದೇನೆ. ಈಗಲೂ ಮತ್ತೆ ಅದೇ ಮಾತನ್ನು ಹೇಳ್ತಾ ಇದ್ದೇನೆ. ನಿಶ್ಚಿತವಾಗಿ ನಾವು 28ರಲ್ಲಿ 25 ಲೋಕಸಭಾ ಕ್ಷೇತ್ರ ನಾವು JDS ಗೆಲ್ತೇವೆ.